ಬರ್ರಿ ಶೆಟ್ಟರ್ ಉಂಡ ಹೋಗ್ರಿ, ಬೆಳಗಾವಿ ನಿಮ್ಮಂತವರಿಗೆ ಬಿಟ್ಟಿ ಬಿದ್ದೈತಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಫುಲ್ ವೈರಲ್. ಶೆಟ್ಟರ್ಗೆ ಲಕ್ಷ್ಮಣ್ ಸವದಿ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ? ಬಿಜೆಪಿ ಅವರು ಯಾವ ಕುರಿ ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಅದನ್ನ ಬಲಿ ಕೊಡಬೇಕು ಅಂತ ಹೇಳಿ ಶಿಸ್ತುಬದ್ಧವಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ಪೋಸ್ಟರ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಸಂಬಂಧಿಸಿದ ಒಂದೇ ಒಂದು ಪೋಸ್ಟರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಶೆಟ್ಟರು ಈ ಸಲ ಬೆಳಗಾವಿಯಲ್ಲಿ ನಿಲ್ಲಲೇಬಾರದು ಅಂತೇಳಿ ಅತಿ ದೊಡ್ಡ ಗೋ ಬ್ಯಾಕ್ ಅನ್ನೋ ಪ್ರತಿಭಟನೆಗಳು ನಡೀತಿವೆ. ಹೀಗಿದ್ರು ಜಗದೀಶ್ ಶೆಟ್ಟರು ಮಾತ್ರ ನಾನು ಬೆಳಗಾವಿಯಲ್ಲಿ ನಿಲ್ತೀನಿ, ಸೋತ್ರು ಪರವಾಗಿಲ್ಲ, ನಾನು ಸ್ಪರ್ಧಿಸೋದು ಶತಸಿದ್ಧ ಅಂತಿದ್ದಾರೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಲ್ಲಿ ಎಂತ ವಿರೋಧ ವ್ಯಕ್ತವಾಗ್ತಿದೆ? ಶೆಟ್ಟರ್ಗೆ ಲಕ್ಷ್ಮಣ್ ಸವದಿ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಬಹುತೇಕ ಖಚಿತವಾಗುತ್ತಿದ್ದಂತೆ ಅವರ ವಿರುದ್ಧ ಬಿಜೆಪಿ ಮುಖಂಡರು ಕಾರ್ಯಕರ್ತರ ಪ್ರತಿಭಟನೆ ಜೋರಾಗಿದೆ. ಗಲ್ಲಿಗಳಲ್ಲಿ ಚರ್ಚೆ ನಡೆಯುತ್ತಿದ್ದು ಬಿಜೆಪಿ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ. ಬಿಜೆಪಿ ಮುಖಂಡರು ಹೊರಗಿನವರಿಗೆ ಟಿಕೆಟ್ ನೀಡುವುದನ್ನು ವಿರೋಧಿಸಿ ಸಭೆಯನ್ನು ನಡೆಸಿದ್ದಾರೆ. ಆದ್ರೆ ಈ ಸಭೆ ಕುರಿತಂತೆ ಗೇಲಿ ಮಾಡಿದ್ದ ಜಗದೀಶ್ ಶೆಟ್ಟರ್ 17 ಲಕ್ಷ ಮತದಾರರಿರುವಾಗ 7-8 ಮುಖಂಡರು ಯಾವ ಲೆಕ್ಕ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು. ಇದೀಗ ಶೆಟ್ಟರ್ ವಿರುದ್ಧ ಎಲ್ಲೆಡೆ ಪ್ರತಿಭಟನೆ, ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಗೋ ಬ್ಯಾಕ್ ಎನ್ನುವ ಅಭಿಯಾನ ಜೋರಾಗಿದೆ. ಬೆಳಗಾವಿ ನಗರದ ವಿವಿಧೆಡೆ ಬುಧವಾರದಿಂದ ಮತ್ತಷ್ಟು ಪೋಸ್ಟರ್ಗಳು ಕಾಣಿಸಿಕೊಂಡಿವೆ. ಬರ್ರಿ ಶೆಟ್ಟರ್ ಉಂಡು ಹೋಗ್ರಿ, ಬೆಳಗಾವಿ ನಿಮ್ಮಂತವರಿಗೆ ಬಿಟ್ಟಿ ಬಿದ್ದೈತಿ ಎಂದು ಬರೆಯಲಾಗಿರುವ ಬ್ಯಾನರ್ಗಳು ಎಲ್ಲೆಡೆ ರಾರಾಜಿಸುತ್ತಿವೆ. ಕೆಳಗಡೆ ಗೋ ಬ್ಯಾಕ್ ಎಂದು ಬರೆಯಲಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿ ಬಿಜೆಪಿಗರಿಗೆ ತಿರುಗೇಟು ಕೊಟ್ಟಿರೋ ರಾಜ್ಯ ಕಾಂಗ್ರೆಸ್ ಗೋ ಬ್ಯಾಕ್ ಅನ್ನೋದೇ ಮೋದಿ ಹೇಳಿದ ಅಚ್ಚೆ ದಿನವ ಅಂತ ಪ್ರಶ್ನಿಸಿದೆ. ಹೌದು ವೀಕ್ಷಕರೇ, ಕೆಲ ದಿನಗಳ ಹಿಂದೆ ಶೆಟ್ಟರ್ ಗೋ ಬ್ಯಾಕ್ ಟು ಬಿಜೆಪಿ ಎಂದು ಬಿಜೆಪಿಗೆ ಮರಳಿದ್ರು. ಈಗ ಬಿಜೆಪಿಯಿಂದಲೇ ಗೋ ಬ್ಯಾಕ್ ಶೆಟ್ಟರ್ ಎನಿಸಿಕೊಳ್ಳುತ್ತಿದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಬಿಜೆಪಿ ಗೋ ಬ್ಯಾಕ್ ಅಭಿಯಾನ ಎದುರಿಸುತ್ತಿದೆ. ಕನ್ನಡಿಗರು ಬಿಜೆಪಿಗೆ ಮೋದಿ ಆಡಳಿತಕ್ಕೆ ಗೋ ಬ್ಯಾಕ್ ಎನ್ನುತ್ತಿರೋದು ಅಚ್ಚೆ ದಿನಗಳ ಲಕ್ಷಣ ಅಲ್ಲವೇ ಬಿಜೆಪಿಗರೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಇನ್ನ ಬಿಜೆಪಿಗೆ ಯೂ ಟರ್ನ್ ತಗೊಂಡಿರೋ ಶೆಟ್ಟರ್ ಬಗ್ಗೆ ಕಾಂಗ್ರೆಸ್ ಶಾಸಕ ಮತ್ತು ಬೆಳಗಾವಿ ಮೂಲದ ನಾಯಕ ಲಕ್ಷ್ಮಣ್ ಸವದಿ ಕೂಡ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬಂದು ಪುನಃ ಬಿಜೆಪಿಗೆ ವಾಪಸ್ ಹೋದ ಜಗದೀಶ್ ಶೆಟ್ಟರ್ ಅವರಿಗೆ ತಾನು ಮಾಡಿದ ಪ್ರಮಾದಕ್ಕೆ ಪಾಠ ಕಲಿಸುವ ಯೋಜನೆ ಬಿಜೆಪಿ ನಾಯಕರಿಗಿದೆಯೇ? ಅತನಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳೋ ಪ್ರಕಾರ ಜಗದೀಶ್ ಶೆಟ್ಟರ್ ಅವರನ್ನ ಹರಿಕೆಯ ಕುರಿ ಮಾಡಲು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ಹುನ್ನಾರ ನಡೆದಿದೆಯಂತೆ. ಇಂದು ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿರುವ ಲಕ್ಷ್ಮಣ್ ಸವದಿ, ಶೆಟ್ಟರ್ ಅವರಿಗೆ ಉದ್ದೇಶ ಪೂರ್ವಕವಾಗಿ ಬೆಳಗಾವಿಗೆ ಕರೆತಂದು ಸೋಲಿಸುವ ಪ್ರಯತ್ನ ಬಿಜೆಪಿ ನಾಯಕರಿಂದ ನಡೆಯುತ್ತಿದೆ. ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗಲಿಲ್ಲವೆಂಬ ಅಪಹಾಪಿ ಇರಬಾರದು ಮತ್ತು ಅವರು ಗೆದ್ದು ಸಂಸತ್ ಪ್ರವೇಶಿಸಬಾರದು, ಸೋತು ಸುಣ್ಣವಾಗಿ ಮನೆಯಲ್ಲಿ ಕೂರುವಂತಾಗಬೇಕು. ಇದು ಬಿಜೆಪಿ ನಾಯಕರು ಶೆಟ್ಟರ್ ಅವರಿಗಾಗಿ ತೋಡಿರುವ ಕೆಡ್ಡ ಅಂತೇಳಿ ಲಕ್ಷ್ಮಣ್ ಸವದಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಅವರು ಯಾವ ಕುರಿ ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಅದನ್ನ ಬಲಿ ಕೊಡಬೇಕು ಅಂತ ಹೇಳಿ ಶಿಸ್ತುಬದ್ಧವಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಶೆಟ್ಟರಿಗೆ ಟಿಕೆಟ್ ಕೊಟ್ಟಂಗೂ ಆಗಿರ್ಬೇಕು, ಅದು ಪಾರ್ಲಿಮೆಂಟಿಗೆ ಬರದೇ ಇರ್ದಂಗೂ ಆಗಿರ್ಬೇಕು, ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಿರ್ತಕ್ಕಂಥವ್ರಿಗೆ ಮಂತ್ರಿ ಅವರಿಗೆ ಸಿಗ್ಬೇಕು, ಏರಿಯಾದವ್ರು ಸಿಗಬಾರ್ದಂಗ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಯಾವ ಕುರಿಯನ್ನ ಎಲ್ಲಿ ನಿಲ್ಲಿಸಬೇಕು, ಹೇಗೆ ಅದನ್ನ ಬಲಿ ಕೊಡಬೇಕು ಅಂತ ಬಿಜೆಪಿ ನಾಯಕರು ಶಿಸ್ತುಬದ್ಧವಾಗಿ ಪ್ಲಾನ್ ಮಾಡಿದ್ದಾರೆ ಅಂತೇಳಿರೋ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಏಕಾಏಕಿ ಪಕ್ಷ ಬಿಟ್ರು, ಏಕಾಏಕಿ ವಾಪಸ್ ಹೋದ್ರು ಮತ್ತು ಏಕಾಏಕಿ ಸೋಲೋದು ಕೂಡ ನಿಶ್ಚಿತ ಅಂತಾನು ಕುಟ್ಕಿದ್ದಾರೆ. ಹಾಗಾದ್ರೆ ತೀವ್ರ ವಿರೋಧದ ನಡುವೆಯೂ ಶೆಟ್ಟರು ಬೆಳಗಾವಿಯಲ್ಲಿ ಅಕ್ಕಡಕ್ಕಿಳಿದು ಹರಕೆಯ ಕುರಿ ಆಗ್ತಾರ? ಜಗದೀಶ್ ಶೆಟ್ಟರು ಈ ಸಲ ಸ್ಪರ್ಧಿಸಿಲ್ಲ ಅಂದ್ರೆ ಬಿಜೆಪಿಯಲ್ಲಿ ಇವರಿಗೆ ಕವಡೆ ಕಾಸಿನ ಕಿಮ್ಮತ್ತಿರಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.